ಬಂಧು ಮಿತ್ರರೇ ನಮಸ್ಕಾರ. ಹಾಸ್ಯ ನಟ ಚಿಕ್ಕಣ್ಣ ತನ್ನ ಮಾತಿನ ಚಾಟಿಯಲ್ಲೇ ಎಲ್ಲರನ್ನೂ ಬಿಕ್ಕಿ ಬಿಕ್ಕಿ ನಗಿಸುವಷ್ಟು ಕಲೆಯನ್ನು ಹೊಂದಿರುವಂತಹ, ಅಂದರೆ ಹಾಸ್ಯಾಸ್ಪದವಾಗಿ ಮಾತನಾಡುವ ಕಲೆಯನ್ನು ತನ್ನ ಹುಟ್ಟಿನಿಂದಲೇ ಕರಗತ ಮಾಡಿಕೊಂಡಿರುವಂಥ ಚಿಕ್ಕಣ್ಣ ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಕಾಮಿಡಿ ನಟ ಅಂತಂದರೆ ಚಿಕ್ಕಣ್ಣನು ಕೂಡ ಮೇಲುಗೈ ಸಾಧಿಸ್ತಾರೆ. ಅಂಥ ಚಿಕ್ಕಣ್ಣನಿಗೆ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿತ್ತು. ಹೆಸರಲ್ಲೇ ಚಿಕ್ಕಣ್ಣ ಅಂದರೆ ಅಣ್ಣ ಇರುವಾಗ ಚಿಕ್ಕಣ್ಣನನ್ನು ಎಲ್ಲರೂ ಅಣ್ಣ ಅಂತ ಕರಿಬೇಕು. ಹಾಗಾದರೆ ಮದುವೆಯಾಗೋ ಹುಡುಗಿ ಯಾರು ಅಂತ ಅಲ್ಲಲ್ಲಿ ಆಗಾಗ ಒಂದಷ್ಟು ವೇದಿಕೆಗಳ ಮೇಲೆ ತಮಾಷೆ ಆಗ್ತಾ ಇತ್ತು, ಅದು ನೆಗೆಗಡಲಿಗೆ ಈಡಾಗ್ತಾ ಇತ್ತು. ಹೀಗಿರುವಾಗಲೇ ತಮ್ಮ 41ರ ವಯಸ್ಸಿನಲ್ಲಿ ಚಿಕ್ಕಣ್ಣ ಈಗ ಮದುವೆ ಆಗೋದಕ್ಕೆ ಸಜ್ಜಾಗಿದ್ದಾರೆ. ಮದುವೆ ಆಗುತ್ತಿರುವಂತಹ ಹುಡುಗಿಯ ಹೆಸರು ಪಾವನಾ ಗೌಡ ಅಂಥೇಳಿ. ಈಕೆ ಹಿಂದೂ ಸಂಪ್ರದಾಯದ ಒಕ್ಕಲಿಗ ಗೌಡರಾಗಿದ್ದು ಈಕೆ ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಕೆ ಉದ್ಯಮಿಯೂ ಹೌದಂತೆ. ಒಟ್ಟಿನಲ್ಲಿ ಈಕೆಯ ವರ್ಷ ಎಷ್ಟು ಅಂತ ನೀವು ಕೇಳೋದಾದರೆ ಈಕೆಗೆ 29 ವರ್ಷ. ಅಂದರೆ ಚಿಕ್ಕಣ್ಣ ಮತ್ತು ಈಕೆಯ ನಡುವಿನ ಅಂತರ, ಅಂದರೆ ಪಾವನಗೌಡ ಅವರ ನಡುವಿನ ಅಂತರ, ವಯಸ್ಸಿನ ಅಂತರ ಬಂದು 12 ವರ್ಷ ಆಗುತ್ತೆ. ಸೊ ಹೀಗಿರುವಾಗ ಚಿಕ್ಕಣ್ಣ ಪಾವನಗೌಡರನ್ನ ಮದುವೆ ಆಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ವೀಕ್ಷಕರೇ, ಪಾವನಗೌಡ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಬಹುದು, ಇವತ್ತು ಉದ್ಯಮಿಯೂ ಕೂಡ ಆಗಿರಬಹುದು. ಆದರೆ ಈಕೆ ಗಾರೆ ಕೆಲಸ ಮಾಡಿಯೂ ಗೊತ್ತು, ಜೊತೆಗೆ ಗದ್ದೆ ಕೆಲಸ ಮಾಡಿಯೂ ಗೊತ್ತು. ಈಕೆ ರಫ್ ಅಂಡ್ ಟಫ್ ಹುಡುಗಿಯಾಗಿದ್ದು ಎಲ್ಲದಕ್ಕೂ ಎಲ್ಲ ಕೆಲಸಗಳಿಗೂ ಕೂಡ ಅಡ್ಜಸ್ಟ್ ಆಗುವಂಥ ಹುಡುಗಿಯಾಗಿದ್ದಾಳೆ. ಜೊತೆಗೆ ಇದು ಯಾವುದೇ ಲವ್ ಮ್ಯಾರೇಜ್ ಆಗಿರುವುದಿಲ್ಲ, ಇದು ಮನೆಯವರು ನೋಡಿ ಮದುವೆ ಮಾಡುತ್ತಿರುವಂಥ ಅರೇಂಜ್ ಮ್ಯಾರೇಜ್ ಆಗಿದೆ ಅಂತೇಳಿ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಒಟ್ಟಾರೆಯಾಗಿ ಎಲ್ಲರನ್ನೂ ಕೂಡ ನಕ್ಕು ನಗಿಸುವಂತಹ ಹಾಸ್ಯ ನಟ ಚಿಕ್ಕಣ್ಣ, ಇವರ ಬದುಕು ಚೆನ್ನಾಗಿರಲಿ. ಇವರಿಬ್ಬರೂ ಕೂಡ ಮದುವೆಯಾಗಿ ಯಾವ ವಿವಾದಗಳಿಗೂ ಎಡೆ ಮಾಡಿಕೊಡದೆ ಅಚ್ಚುಕಟ್ಟಾಗಿ ಸೆಲೆಬ್ರಿಟಿ ಲೈಫ್ನಲ್ಲಿ ಯಾವ ರೀತಿ ಬದುಕಬೇಕು ಅಂಥೇಳಿ ಎಲ್ಲರಿಗೂ ಕೂಡ ಮಾದರಿಯಾಗಿ ಇವರು ಇರಲಿ ಅಂಥೇಳಿ ನಮ್ಮ ವಾಹಿನಿಯ ಮುಖಾಂತರ ನಾವು ಆಶಿಸ್ತಿದ್ದೇವೆ. ಮತ್ತೆ ಇವರ ಏಜಿನ ಅಂತರ ನೀವು ತಿಳ್ಕೊಂಡ್ರಿ, ಜೊತೆಗೆ ಪಾವನಗೌಡ ಅವರ ಬಗ್ಗೆ ನೀವು ತಿಳ್ಕೊಂಡ್ರಿ, ಚಿಕ್ಕಣ್ಣ ಬಗ್ಗೆ ತಿಳ್ಕೊಳ್ಳೋದೇ ಬೇಡ, ನಿಮಗೆ ಮುಂಚಿತವಾಗಿ ಗೊತ್ತು. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.